ಅಲ್ಲಿ ರಿಪೇರ್ ಮಾಡ್ತಾರೆ ಅಷ್ಟೇ ಎಕ್ಸಾಮ್ ಒಂದು ಟ್ಯಾಕ್ಟ್ರಿ ಮತ್ತೆ ಹೋಗ್ಲಾ ಎಷ್ಟು ಜನ ಇದು ನೆಟ್ಟಿಗೆ ಬಂದರು ಇದಕ್ಕೆ ಇಷ್ಟು ದೊಡ್ಡ ಗದ್ದಿಗೆ? ಅಲ್ಲ ಮಿಷನ್ ಹಂಗೆ ನೋಡುದಾ? ಮಿಷನ್ನೇ ನಡುತ್ತಾ? ಅಲ್ಲ ಮೇಲಳೆ ಅಂತ ಮಾಡ್ತಾರೆ ನಾವು ಅಗಿ ಎಲ್ಲ ಮನೆಯಿಂದ ಕೊಡ್ಕಲ್ಲ ಮಿಷನಿಗೆ ಅಗಿ ಕೊಡ್ಕಲ್ಲ ಅಗಿ ನೀವು ಇಲ್ಲಿ ಕೊಡ್ತೀರಿ ಮಿಷನ್ ಒಳಗಿನ ಅಗಿ ನಾವೆಲ್ಲ ಸೈಡ್ ತಂದು ಹೊತ್ತಾಕಿ ಕೆಳಗೆ ಮಿಷನಿಗೆ ಕೊಡ್ಕಲ್ಲ ಮತ್ತೆ ಆ ಬದಿ ಎಲ್ಲ ಹೊರ್ಕಲ್ಲ ಅದನ್ನೆಲ್ಲ ನೀವು ಹಾಕುದಲ್ಲ ಎಲ್ಲ ಹೊತ್ತಾಕಿ ಇಬ್ರಿಬ್ರು ಕೊಡು ನಡುವುದು ಮಿಷನ್ ಹೌದು. ಈಗ 25 ಜನ ಸಿಕ್ರಾ? 25 ಜನ ಎಷ್ಟು ಬೇಕಾದ್ರೆ ಇದ್ರೆ ಅವ್ರು ಅಂದ್ರೆ ಒಂದು 25 ಜನ ಸಾಕಾಗ್ತದೆ ಮಿಷನ್ ಅಲ್ಲ. ಹೌದು. ಆ 25 ಜನ ಎಂತ ಮಾಡ್ತೀರಿ? 25 ಜನ ಒಳಗೆ ಈಗ 4 ಮಿಷನ್ ಇತ್ತು. ಈಚಿಗೆ ಒಂದು ಇಬ್ರು ಇರ್ಕ ಆಚೆಗೆ ಒಂದು ಇಬ್ರು ಇರ್ಕಲ್ಲ ಹಂಗಾಗಿ. ಈಗ ಎಷ್ಟು ಗಂಟೆ ಬೇಕಾಯ್ತು? ಎಷ್ಟು ಗಂಟೆ? ಈಗ ಮೊದಲೆಲ್ಲ 3 ಗಂಟೆ ಆಗ್ತಿತ್ತು. ಈಗ ಮಿಷನ್ ಕರೆಕ್ಟ್ ಒಳ್ಳೆ ಮಿಷನ್ ತತ್ರಲ್ಲ 4 ಮಿಷನ್ ತತ್ರೆ. ಮೊದಲು 3 ಮಿಷನ್ ಬರುದಾ, ಈಗ 4 ಮಿಷನ್ ಬಂದು 12 ಕಾಲಿಗೆ ಆಯ್ತು. ಎಷ್ಟು ಗಂಟೆಗೆ ಶುರು ಮಾಡಿರಿ? ನಾವು ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡಿ 8 ಗಂಟೆಯಿಂದ 12 ಗಂಟೆಗೆ 4 ಮಿಷನ್ ಇಷ್ಟು ಅಡುಗೆದಿಲ್ಲ. ಇದೀಗ ಎಷ್ಟಿತ್ತು ಗದ್ದಿ? ಅದ ಅಂತ 40 ಮುಡಿ ಅದು. 40 ಮುಡಿ ಗದ್ದಿ. 40 ಮುಡಿ ಗದ್ದಿ. ಸರಿ ಸರಿ ಸರಿ. ಈಗ ಬೇರೆ ಇದೆಲ್ಲ ಇತ್ತಲ್ಲ ಅವರಿಗೆ ಈ ಸೆಟ್ ಮಾಡ್ಕೊಂಬಕಾತಲ್ಲ ಅದಷ್ಟಿಂದ ಬೇರೆ ಒಂದು 20 ಮುಡಿ ಇತ್ತು ಈಗ ನಡುವೆ. ಇದು ಮೊದಲು ಇಷ್ಟು ಬೇಗ ಆತಿರಲಿಲ್ಲ. ಇಲ್ಲೂ ಈಗ ಮಿಷನ್ ನಟ್ಟಿಯೇ ಮಾಡೋದು ಈಗ ಮಿಷನ್ ಇಷ್ಟು ಜನ ಸೆಟ್ ಮಾಡಿರಲ್ಲ ಇನ್ನೊಂದು ಟೈಮ್ ಜನ ಇಷ್ಟು ಸಿಕ್ಕುದಿಲ್ಲ. ಹೌದಾ? ನಡ್ತಿದ್ರಾ? 6 ಮುಡಿ ಗದ್ದಿ ಆಚೆಗೆ 2 ಮಿಷನ್ ಅಲ್ಲ ಅಂದ್ರೆ ಆಚೆಗೆ ಅಲ್ಲಿದ್ದು ಅಲ್ಲ ಅಲ್ಲೊಂದು 6 ಮುಡಿ ಗದ್ದಿ ಇದ್ರ ಲಾಸ್ಟ್ ಅಲ್ಲೂ ಎಲ್ಲ ಹೋಯ್ತು ಈಗ ಇದ್ರೊಳಲ್ಲ ಇಲ್ಲ ಹಿಂಗೆ ಅವ್ರು ಚಂದ ಆಗ್ತಂಗ. ಯಾಕಂದ್ರೆ ನೀವು ಫಸ್ಟ್ ಬರ್ತಾರೆ ಕಂಬಳದಿ ಉಲ್ಟಾ ಹೋಗ್ಬೇಡ ಹಿಂಗೆ ಅವ್ರು ದೇವ್ರಿಗೆ ಇದೆಯಲ್ಲ ಆ ತುದಿಯಲ್ಲಿ ಇದೇ ಗದ್ದೆ. ಆ ತುದಿ ಹಂಗಿದ್ರ ಅಲ್ಲಿದ್ರಾ? ಸರಿ ಸರಿ. ಹೋಗ್ಲೇಬೇಕಾದ ಆಗಿರೋಂಥ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅಂಥದ್ದೇನಾದ್ರು ಇದ್ದಾಗ ಅಲ್ಲೇ ಹತ್ತಿರ ಯಾವುದಾದ್ರೂ ವೀಡಿಯೋ ಮಾಡೋಕ್ಕೆ ಸಿಕ್ಕಿದ್ರೆ ನಾನು ಮಾಡ್ತೀನಿ ಆ ಥರ. ಹಾಗಾಗಿ ನಾನು ಇಲ್ಲೊಂದು ಫಂಕ್ಷನಿಗೆ ಬಂದೆ. ಹಾಗೆ ಯಾರು ಹೇಳಿದ್ರು ವಂಡರ್ ಕಂಬಳದ ನಟ್ಟಿ ಆಗ್ತಾಯಿದೆ, ನಟ್ಟಿ ತೋರಿಸೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಇವಾಗ ಇಲ್ಲಿ ಬಂದೆ. ಆದರೆ ನಾನು ಬಂದಾಗ ಈ ಕಂಬಳ ಗದ್ದೆದೆ ನಟ್ಟಿ ಆಗಿದೆ. ಐತೈತೆ ಎಷ್ಟು ಚಂದ ಐತೆ ನೋಡಿ ನೋಡೋಕ್ಕೆ. ನನಗೆ ವೀಡಿಯೋ ಮಾಡೋಕ್ಕಿಲ್ಲ, ಬಿಸಿಲಿರೋದ್ರಿಂದ ಕಾಣಿಸ್ತಾ ಇಲ್ಲ. ಮಳೆಗಾಲ ಆದ್ರೂ ಬಿಸಿಲಿದೆ, ಹಾಗಾಗಿ ಕಾಣಿಸ್ತಿಲ್ಲ ನನಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ. ಸ್ವಲ್ಪ ಅಂದಾಜಿಗೆ ನಾನು ಮಾಡ್ತಾ ಇರೋದು ಈಗ ಈ ವಿಡಿಯೋ ನೋಡಿ. ಗದ್ದೆಲೆಲ್ಲ ಕೃಷಿ ಮಾಡಿದ್ರೇ ಅಂದರೆ ಗದ್ದೆ ವ್ಯವಸಾಯ ಮಾಡಿದ್ರೇ ಊಟಕ್ಕೆ, ಇಲ್ಲಾಂದರೆ ಊಟಕ್ಕೆ ಅಕ್ಕಿ ಎಲ್ಲಿಂದ ಅನ್ನ ನಾವು ಎಲ್ಲಿಂದ ಊಟ ಮಾಡ್ತೀವಲ್ವ. ರೈತರಿಲ್ಲ ಅಂದರೆ ಕಷ್ಟ. ಇದೆಲ್ಲ ನಟ್ಟಿ ಆಗಿರೋದು, ಇದೆಲ್ಲ ಚಿಕ್ಕ ಚಿಕ್ಕದು ಮಿಷನ್ನಿಂದ ಮಾಡಿರೋದು. ಮೊದಲೇ ಕೈಯಿಂದ ನಟ್ಟಿ ಮಾಡ್ತಾಯಿದ್ರೆ ಇವಾಗ ಮಿಷನ್ನಿಂದ ನಟ್ಟಿ ಮಾಡೋಂಥದ್ದು. ಇದನ್ನು ನೋಡಿ, ಇದರ ಸುತ್ತ ಪರಿಸರ ಹೆಂಗಿರುತ್ತಂದರೆ ನೋಡೋದಕ್ಕೆ ಒಂದು ಚಂದ. ಈ ಹೂವು ಎಲ್ಲ ಆಗಿದೆ, ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ ನಿಮಗೆ, ಹಳದಿ ಹೂವು. ವಂಡರ್ ಕಂಬಳದ ವೀಡಿಯೋ ಮಾಡಿದೆ ಮೊದಲೇ ನಾನು, 1-2 ಸಲ ವೀಡಿಯೋ ಮಾಡಿದೆ 2 ಕಂಬಳದ ಟೈಮಲ್ಲಿ. ಈಗ ಹರಿತಾ ಇದೆ ನೋಡಿ ನೀರು. ಈ ಗದ್ದೆ ಪಾಂಡವರು ರಾತ್ರಿ ಬೆಳಗಾಗೋದ್ರೊಳಗೆ ಮಾಡಿರುವಂಥ ಗದ್ದೆ. ಇದನ್ನು ದೇವರ ಗದ್ದೆ ಅಂತ ಕರೀತಾರೆ. ಇನ್ನು ಇದೊಂದು ಕಾರಣಿಕವಾದ ಸ್ಥಳ ಅಂತಲೇ ಹೇಳ್ಬೋದು. ಅಂದರೆ ಒಂದು ದೈವಿ ಶಕ್ತಿಯ ಒಂದು ಗದ್ದೆ ಇದೆ.
ಹಿಂದೆ ಜನರೇ ನಟ್ಟಿ ನಡ್ತಾ ಇದ್ರು. ಈಗ ಜನರದ್ದು ಸ್ವಲ್ಪ ಬರೋದು ಕಡಿಮೆ. ಹಾಗಾಗಿ ಅಂದರೆ ಮಿಷನ್ ಬಂದಿರೋದ್ರಿಂದ ತುಂಬ ಒಳ್ಳೆಯದೇ ಆಯಿತು. ಇವಾಗೆಲ್ಲ ನಟ್ಟಿ ನೆಡೋರೆಲ್ಲ ಕಡಿಮೆ ಆಗಿದ್ದಾರೆ, ಜನ ಸಿಗೋದು. ಹಾಗಾಗಿ ಇದು ಒಂದು ಉಪಯೋಗಕಾರಿ ಆಯಿತು. ಇದು ನೋಡಿ ನೀರು ಅಂದರೆ ಮಳೆಗಾಲದಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ, ಅಲ್ಲಲ್ಲಿ ನೀರು ಹರಿದಾಡುತ್ತೆ. ಹಾಗಾಗಿ ಇದು ತುಂಬ ದೊಡ್ಡ ಗದ್ದೆ. ಇದಕ್ಕೆ ಇದರದೇ ಆದ ಒಂದು ಕತೆ ಇದೆ. ಪಾಂಡವರು ಬಂದಿರುವಂಥದ್ದು, ನಂತರ ಅಲ್ಲಿ ಒಂದು ನಿಗಳ ಬಾವಿ ಅಂತ ಹೇಳಿಬಿಟ್ಟು ಇದೆ. ನಂತರ ಕೋಟೇಶ್ವರದ ಹಬ್ಬ ಆದಾಗ ಇಲ್ಲಿ ನೀರು ಕಳಕಾಗತ್ತೆ. ಆಮೇಲೆ ಇಲ್ಲಿ ಕಂಬಳ ಆದಾಗ ಕೋಟೇಶ್ವರದ ಕೆರೆ ನೀರಲ್ಲಿ ಕಳಕಾಗೋದಂದರೆ ನೀರು ಕೆಸರಿನ ಬಣ್ಣ ಬರುತ್ತೆ. ಅಂದರೆ ಆ ನಿಗಳ ತಿರುಗಿದೆ ಅಂತ. ಈ ಕಡೆ ಕಂಬಳ ಆದಾಗ ಅದು ಈ ಕಡೆ ತಿರುಗುತ್ತೆ, ಕೋಟೇಶ್ವರದಲ್ಲಿ ಹಬ್ಬ ಆದಾಗ ಆ ಕಡೆ ತಿರುಗುತ್ತೆ ಅನ್ನುವಂಥ ಒಂದು ಇವತ್ತಿಗೂ ನಂಬಿಕೊಂಡು ಬಂದಿರುವಂಥದ್ದು. ಹಾಗೆ ಈ ಗದ್ದೆಯಲ್ಲೂ ಸಹ ಒಂದು ದೇವರದ ಕಲ್ಲಿರುತ್ತೆ. ನಾನಲ್ಲಿ ಹೇಳಬೇಕಾದ್ರೆ ಇಲ್ಲಿ ಕಲ್ಲಿದೆ ಅಂತ ಹೇಳಿದೆ, ಅದು ದೇವ್ರದ್ದೇ. ಅಲ್ಲಿ ಕೈ ಮುಕ್ಕೊಂಡು ಹೋಗ್ತಾರೆ. ಈಗ ಯಾರಾದರೂ ಆ ದಾರಿಯಲ್ಲಿ ಹೋಗೋರು ಕೈ ಮುಗ್ದುಕೊಂಡು ಹೋಗ್ತಾರೆ ಅಲ್ಲಿ. ಗದ್ದೆ ಇದು ಪೈರು ಬೆಳೆದಾಗಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ಹಾಗೆ ಹಾಗೆ ನೋಡಿ, ಮೊದಲೆಲ್ಲ ನಡ್ತಾ ಇರೋದು ದೊಡ್ಡದಾಗೆ ಇರ್ತಾ ಇತ್ತಪ್ಪ. ನಡ್ತಾ ಇದ್ದೀರಾ? ಅಲ್ಲಿ ಖಾಲಿ ಜಾಗ ಇರೋದು ಇದಲ್ಲ, ಇದು ಖಾಲಿ ಜಾಗ. ಇಲ್ಲಿ ನಟ್ಕೊಂಡು ಹೋಗ್ತಾ ಇರುವಂಥದ್ದು. ಆ ಕಡೆಯಿಂದ ನಟ್ಕೊಂಡು ಬಂದಿದ್ದದೆ ಕಾಣಿಸ್ತದೆ ನೋಡಿ, ಎಷ್ಟು ಚಂದ ನೋಡಿ. ಇದೊಂದು ಕಂಡು ಹಿಡಿದು ಉಪಯೋಗ ಆಯ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಟ್ಟಿ ನೋಡೋದಕ್ಕೆಲ್ಲ ಜನ ಸಿಕ್ಕೋದಿಲ್ಲ. ಹಾಗಾಗಿ ಈ ಥರ ಮಿಷನ್ ಕಂಡು ಹಿಡ್ದಿರೋ ಪುಣ್ಯಾತ್ಮರ ಗೊತ್ತಿಲ್ಲ. ತುಂಬ ಒಳ್ಳೆಯದಾಯಿತು, ಕೃಷಿ ಮಾಡೋದಕ್ಕೆ ಅನುಕೂಲ ಆಯಿತು. ಲೈನಾಗಿ 1 2 3 4 ಲೈನಲ್ಲಿ ಆಗುತ್ತೆ. ಅದು ಒಂದು ಸಲಕ್ಕೆ 4 ಲೈನ್ ಬರುತ್ತೆ. ನಮ್ಗೆ ಕಾಣಿಸ್ತಾ ಇದೆ ನೋಡಿ, ಆ ಜಾಗ ಫುಲ್ ಹಾಕಿರುವಂಥದ್ದು ಈ ಅಗೆ ಅಂತ ಹೇಳಿ ಇರ್ತಾರಲ್ಲ, ಅದನ್ನು ಇವಾಗ ಖಾಲಿ ಆಗ್ತಾ ಬಂತು ನೋಡಿ. ಅದು ನಟ್ಕೊಂಡು ಬರ್ತಾ ಇರುವಂಥದ್ದು ಅದು.
ಇದು ಇದನ್ನ ಹೇಗೆ ಬೆಳೆಸಿದ್ದೆ ಹೇಗೆ ಇದು ಈ ಥರ ಆಗಿದ್ದಾಗಿದೆ? ಆ ಥರ ಒಂದು ಇದು ಇತ್ತು ಏರು ಬರ್ತೀವಿ. ಹಾಂ, ಅದು ಗದ್ದೆಗೆ ಹಾಕ್ಬೇಕಾ ಫಸ್ಟು? ಇದು ಫಸ್ಟ್ ಗದ್ದೆಗೆ ಹಾಕ್ಬೇಕಾ? ಗದ್ದೆಲ್ಲ ಆಗಬೇಕಿಲ್ಲ, ಮೇಲೆ ಒಂದು ಅಲ್ಲ, ಇದು ಆಗಿದ್ದೆ ಹಾಗೆ ಗದ್ದೆಲ್ ತಾನೆ ಇದು ಮೇಲೆ ಒಂದು ಬಾಯಿ ಆಗಿದ್ರೇನ ಹಾಂ ಬಾಯಿ ಟ್ರೇ ಮೇಲೆ ಇತ್ತನ ಆಗಿರೋದು ಅದು. ಹಾಕಿ ಹಾಂ, ಆಮೇಲೆ ಇತ್ತನ ಈ ಗದ್ದೆಲ್ಲಿ ಬೆಳೆಸಿದ್ದಲ್ವ ಇದು? ಒಂದು ಜಾಗದಲ್ಲಿ ಬೆಳೆಸಿರೋದಾ? ಗದ್ದೆಯಲ್ಲಿ ಬೀಜ ಬಿತ್ತುತ್ತಾರಲ್ಲ, ಗದ್ದೆಯಲ್ಲಿ ಬೀಜ ಬಿತ್ತುತ್ತಾರಲ್ಲ, ಅದು ಆಗತ್ತಾ? ಅದು ಈ ಮಿಷನಲ್ಲಿ ಆಗತ್ತಾ? ಬೀಜ ಬಿಟ್ಟ ಅನ್ನೋ ಒಂದು ಸ್ವಲ್ಪ ಇದು ಒಂದು ನಮ್ಮ ಎಷ್ಟು ಬೇಕಂತೂ ಅಷ್ಟು ಕಡಿಮೆ ನೆಟ್ಟು ಮಾಡಿಬಿಟ್ಟು ಹೌದು, ಸ್ವಲ್ಪ ಚಂದ ಮಾಡ್ತೀವಿ. ಹೌದು, ಅಲ್ಲಿ ಒಂದು ಹಾಂ, ಹೌದು ಹೌದು. ಸರಿ ಸರಿ. ಇದು ನೆಟ್ಟಿದ್ದಲ್ಲ? ಇದು ನೆಟ್ಟಿದ್ದ? ಯಾವ ಊರು? ನಮ್ಮದು ಆಂಧ್ರನ? ತಿರುಪತಿ. ನಿಮ್ದು ಆ ಕಡೆ ಮಿಷನ್ ಇದೆಲ್ಲ ಆ ಕಡೆ ಮಿಷನ್ಗಳಾ? ಈ ಮಿಷನ್ ಎಲ್ಲ ಆ ಕಡೆದ? ಗಾವಳಿದ ಮಿಷನ್ ಗಾವಳಿದ? ಹಾಂ ಅಷ್ಟೇ. ಹಾಂ 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 ಹಾಂ. ಇಲ್ಲೊಂದು ಕಟ್ಟೆ ಇದೆ, ಕಟ್ಟೆ ಹತ್ರ ಒಂದು ದೇವ್ರದೆ. ಇದು ಈ ಗದ್ದೆಗೆ ಸಂಬಂಧಪಟ್ಟಂಥ ಕಲ್ಲು, ಕಟ್ಟೆ ಮೇಲೆ ಇರುವಂಥ ಕಲ್ಲು. ಇದು ಇಲ್ಲಿ ತೋಡು ಗದ್ದೆ. ಗದ್ದೆಯ ಸುತ್ತ ಸೈಡ್ ಜಾಗದಲ್ಲಿ ತೆಂಗಿನ ಮರ ನೆಟ್ಟಿರ್ತಾರೆ ನೋಡಿ. ಅದು ಕಾಣಿಸ್ತದೆ, ತೆಂಗಿನ ಮರ ಇಲ್ಲಿ ಕಾಣಿಸ್ತದೆ ನೋಡಿ. ಹೀಗೆ ಇದು ಒಂದು ಉಪಯೋಗ. ಇದು ಸಾಣಿ ಹೂವು, ಇದು ಮನೆಯಲ್ಲೂ ಬೆಳೆಸೋ ಥರಾಗಿದೆ. ಇದು ಈ ಹುಲ್ಲಲ್ಲಿ ಬೆಳೆಯೋದು ಈ ಥರ ಸಾಣಿ ಹೂವು. ಇದು ಹಬ್ಬಕ್ಕೆ ಒಂದು ಹಬ್ಬ ಮಾಡ್ತಾರೆ ಊರ ಕಡೆ, ಅದಕ್ಕೆ ಉಪಯೋಗಿಸ್ತಾರೆ. ಆಯ್ತಾ ನಟಿ? ಆಚೆಗೆ ಇದೆಯಾ? ಆಚೆಗೆ ಇದೆಯಾ? ಇಲ್ಲ, ಬಂದದಷ್ಟೇ. ಇಲ್ಲಿ ನಟಿ ಆಯ್ತು, ಇಲ್ಲಿ ನಟಿ. ಹಾಂ, ನೀನೆಂತ ಮಾಡ್ತೆ? ಹಾಂ, ನೀನೆಂತ ಹೆಲ್ಪ್ ಮಾಡ್ತಿದ್ದೆ? ನೀರು ಕೊಡೋದು ನಿಂದ ಕೆಲಸವಾ? ನೀರು ಕೊಡ್ತಾನಂತೆ. ಈ ಕಡೆ ಒಂದು ತುದಿ ಮೂಲೆ, ಒಂದು ಮೂಲೆ, 4 ಮೂಲೆ ಇರುತ್ತೆ ಇಲ್ಲಿ. ಮತ್ತೆ ಹೋದ್ರೆ ಆ ಕಡೆ ಎಲ್ಲ ಗದ್ದೆ. ಯಾವ ಪುಟ್ಟ ಅಲ್ಲ, ಅವನು ಸಣ್ಣನ ಹತ್ರ ಕೊಡಿ ಇತ್ತಲ್ಲ, ಕೊಡಿ ಸೇರ್ಕೊಂಬ.
ಬಾ ಮಗ ಒಂಚೂರು ಕೊಡಿ ಹಿಡಿಗಮ್ಮ ಗಾಡಿ ಹೆದರಿಕೆ ಆಗ್ತ ಅವನಿಗೆ ಹಿಡ್ಕೊಂಬತ್ತಿಲ್ಲ ಅರೆ ಒಂಚೂರು ಕೊಡಿ ಹಿಡಿ ಮರ ಇಲ್ಲ ಕೇಳಲ ಹೌದು ಇಲ್ಲ ಮಗ ಆಗಲೇ ಬರ್ತಿತ್ತು ಕೈ ಕಡಿತಲ್ಲ ನಮಗೆ ಮಳೆಯಲ್ಲಿ ಕೈ ಕಡಿತಲ್ಲ ಊಟ ಗಂಟೆ ಒಂದು ಪೋಸ್ಟ್ ಕೊಡ್ದು ಹಾಗೆ ಎಸ್ ಸ್ವಲ್ಪ ಇದಾದ ಸರಿ ಕತ್ತಿ ಕೆಟ್ಟದ್ದು ಕೂಡ ಬಂದಂಗೆ ಸ್ವಲ್ಪ ಹೌದು ಅಷ್ಟೊಂದು ಒಳ್ಳೆ ಬಿಸಿಲು ಆದಂಗೆ ಬಂದಾಗಿತ್ತು ಮೇಲೆ ಬಂದು ಮೇನ್ ಸೈಡ್ ಅಲ್ಲ ಆದಂಗೆ ತಾಚಿ ಸೈಡ್ ಅಂತ ಇತ್ತಿಲ್ಲ ಇದೆ ಎಷ್ಟೊತ್ತಿಗೆ ಬರ್ತೆ ಎಷ್ಟೊತ್ತಿಗೆ ಬಿಡುತ್ತೆ ಹೌದೌದು ಅದೇ ಸಡನಲ್ಲಿ ಬಾಪು ಸಡನ್ ಮತ್ತೆ ಬಾಪು ಜೈಲ ನೀರಿನ ಇದು ಬರ್ತದೆ ಇವನು ಇದ್ದಿದ್ದಕ್ಕೆ ನಿನ್ನ ಹೆಸರಂತ ವಿನಯ್ ವಿನಯ್ ನಂಗೆ ತುಂಬ ಹೆಲ್ಪ್ ಮಾಡಿದೆ ಇವನ ಹತ್ರ ಕೊಡೆ ಇದ್ದಿದ್ದಕ್ಕೆ ನಾನು ಬಚಾವ್ ಇಲ್ಲಾಂದರೆ ಫುಲ್ ಒದ್ದೆ ಆಗಿ ಇಷ್ಟರಲ್ಲೇ ಒದ್ದೆ ಆಗಿದ್ದೀವಿ ಅದು ಸ್ವಲ್ಪ ವಿನಯ್ ಇದ್ದಿದ್ದಕ್ಕೆ ಬಚಾವಾಗಿದ್ದೀನಿ ನಾನು ಸ್ವಲ್ಪ ಆದರೂ ನನಗೆ ಕಡೆ ಮೇಲೆ ಮೊಬೈಲು ಒದ್ದೆ ಆಯಿತು ಸ್ವಲ್ಪ ಅಂದರೆ ಪಾಪ ಹಿಡಿಯಾ ಬಾ ಕೊಡೆ ಜರುತ್ತಾ ಹಾಂ ಹಾಂ ಎಲ್ಲಿ ಹೋಗ್ಬೇಕಾ ಅಲ್ಲ ಹಾಂ ಅಲ್ಲ ಮತ್ತೆ ಹೆದರಿಕೆ ಆತ್ತಪ್ಪ ಊಟ ಆಯ್ತಾ? ಇಲ್ಲ ಆಗಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಎಲ್ರಿಗೂ ನಮಸ್ಕಾರ.